ಮಕ್ಕಳು ಎಷ್ಟು ಬೇಗ ಬೇಗ ದೊಡ್ಡವರಾಗ್ತಾರೆ ಅಲ್ವಾ? ಆಗಲೇ ನನ್ನ ಕಂದಮ್ಮಂಗೆ 2ನೇ ಸಲ ಮುಡಿ ಕೊಡುವಂತಹ ಟೈಮ್ ಬಂದಾಯಿತು. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವೇನಾದರೂ ಮೊದಲನೇ ಬಾರಿಗೆ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನೋಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿ ನೋಡ್ತಾ ಇದ್ದೀರಾ ಎಲ್ರಿಗೂ ತುಂಬಾ ಥ್ಯಾಂಕ್ ಯು ಅಂತ ಹೇಳ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಾವಿವತ್ತು ಹೋಗ್ತಾ ಇರೋದು ನಮ್ಮ ಮನೆ ದೇವರಾದಂತಹ ಸಕ್ಕರಾಯ ಪಟ್ಟಣದ ಶಕುನ ರಂಗನಾಥ ಸ್ವಾಮಿ ದೇವಾಲಯಕ್ಕೆ. ಮಲೆನಾಡು ಭಾಗದಲ್ಲಿ ನೀವು ಯಾರಾದರೂ ನಿಮ್ಮ ಮನೆ ದೇವರು ಯಾರು ಅಂತ ಕೇಳಿದ್ರೆ 90% ಜನ ಹೇಳೋದೆ ಸಕ್ಕರಾಯ ಪಟ್ಟಣದ ಶಕುನ ರಂಗನಾಥ ಸ್ವಾಮಿ ಅಂತ. ಇಲ್ಲಿ ಯಾವುದೇ ಶುಭ ಕಾರ್ಯ ಆಗಲಿ ಅಥವಾ ಆಗೋದಕ್ಕಿಂತ ಮುಂಚೆ ಇಲ್ಲಿ ಹೋಗಿ ಸ್ವಾಮಿಯ ದರ್ಶನ ಪಡೆದು ಅಲ್ಲಿ ಪೂಜೆ ಮಾಡಿಸ್ಕೊಂಡು ಹಣ್ಣು ತುಪ್ಪ ಮಾಡಿಸ್ಕೊಂಡು ಬರೋದು ಒಂದು ವಾಡಿಕೆ. ಇನ್ನು ಮಕ್ಕಳು ಹುಟ್ಟ ಆದಮೇಲೆ ಮೊದಲನೇ ಬಾರಿಗೆ ಮನೆ ದೇವರಿಗೆ ಮುಡಿ ಕೊಡಬೇಕು ಅಂತ ಎಲ್ಲರೂ ಹೇಳ್ತಾರೆ. ನಾವು ಇಲ್ಲಿ 2ನೇ ಬಾರಿಗೆ ಕೊಡ್ತಾ ಇದ್ದೀವಿ. ಮೊದಲನೇ ಬಾರಿ ನಾವು ಇನ್ನೊಂದು ದೇವರಿಗೆ ಕೊಟ್ಟಿದ್ದು ಅಜ್ಜಿ ಹರಕೆ ಮಾಡ್ಕೊಂಡಿದ್ರಿಂದ. ಸೊ ಇಲ್ಲಿ ಹೋಗುವಂಥ ದಾರಿ ಅಂತೂ ತುಂಬ ಚೆನ್ನಾಗಿದೆ. ರೋಡ್ ಅಂತೂ ಜರ್ನಿ ಮಾಡಿದ್ದೇ ಗೊತ್ತಾಗಲ್ಲ, ಅಷ್ಟು ಬೇಗ ರೀಚ್ ಆಗಿಬಿಡ್ತೀವಿ. ಇನ್ನು ನಾವು ಬಂದು ಇಲ್ಲೇ ಹಣ್ಣು ಕಾಯಿ ಎಲ್ಲ ತೊಗೊಂಡ್ವಿ, ಅಲ್ಲಿಂದ ಊರಿಂದ ತೊಗೊಂಡು ಬಂದಿರಲಿಲ್ಲ. ನೋಡ್ವಿ, ಇದೇ ಸಕ್ಕರಾಯ ಪಟ್ಟಣದ ಶಕುನ ರಂಗನಾಥ ಸ್ವಾಮಿ ದೇವಾಲಯ. ಸೊ ನನ್ನ ಮಗಳು ಇವತ್ತು ಏನು ಮಾಡ್ತಾರೆ ಅನ್ನೋದು ಗೊತ್ತಿಲ್ಲದೆ ಅಲ್ಲಿ ನಿಶಾನೆ ಬಡ್ತಿದ್ದ ಸೌಂಡಿಗೆ ಪಾಪ ಡ್ಯಾನ್ಸ್ ಮಾಡ್ತಾ ಇದೆ. ಇನ್ನು ಇಲ್ಲಿ ಬಂದಾದಮೇಲೆ ಅಲ್ಲಿ ಮುಡಿ ಕೊಡೋದಕ್ಕೆ ಅಂತಲೇ ಸ್ಪೆಷಲ್ ಪೂಜೆ ವಸ್ತುಗಳನ್ನು ತರಬೇಕಾಗುತ್ತೆ. ಅಲ್ಲಿಂದ ತೊಗೊಂಡು ಬಂದು ಇಲ್ಲಿ ಗಣೇಶನ್ನ ಪೂಜೆ ಮಾಡಿರ್ತಾರೆ. ಅಲ್ಲಿ ನಾವು ತೆಗೆದುಕೊಂಡು ಹೋದಂತಹ ಹಣ್ಣು ಕಾಯಿ ಬೆಲ್ಲ ಕಡಲೆ ಒಂದು ಹೊಸ ವಸ್ತ್ರ ಎಲ್ಲವನ್ನ ಇಟ್ಟು ಪೂಜೆ ಮಾಡಬೇಕು. ಇದು ದೇವರ ರಥ. ವರ್ಷಕ್ಕೊಮ್ಮೆ ಇಲ್ಲಿ ಸಂಕ್ರಾಂತಿಯ ಸಂದರ್ಭದಲ್ಲಿ ರಥೋತ್ಸವ ನಡೆಯುತ್ತೆ. ಅದಕ್ಕಂತೂ ರಾಜ್ಯದ ಮೂಲೆ ಮೂಲೆಯಿಂದ ಹಾಗೆ ಹೊರ ರಾಜ್ಯಗಳಿಂದನೂ ಕೂಡ ಬರ್ತಾರೆ. ಸಾವಿರಾರು ಜನ ಭಕ್ತರು ಸೇರುವಂಥದ್ದು ಅದು ಸಂಕ್ರಾಂತಿ ಸಂದರ್ಭದಲ್ಲಿ. ಆಗ ಎರಡೂ ಕಡೆ ಅಂದರೆ ರಂಗನಾಥ ಸ್ವಾಮಿ ಬಂಟನಾದ ಕೆಂಚಪ್ಪನ ದೇವಸ್ಥಾನದಲ್ಲಿ ಹಾಗೆ ಇಲ್ಲಿ ಎರಡೂ ಕಡೆ ಕೂಡ ಸಾವಿರಾರು ಜನ ಸೇರ್ತಾರೆ, ಹಾಗೆ ಹರಕೆಯನ್ನು ತೀರಿಸ್ತಾರೆ. ನಮ್ಮ ಮಕ್ಕಳು ಚಿಕ್ಕವರಿದ್ದಾಗ ಮಾಡುವಂತಹ 2 ಬಿಗ್ ಡಿಫಿಕಲ್ಟ್ ಟಾಸ್ಕ್ ಅಂತ ಅಂದರೆ ಒಂದು ಕಿವಿ ಚುಚ್ಸೋದು, ಇನ್ನೊಂದು ಮುಡಿ ಕೊಡೋದು. ಮಕ್ಕಳಿಗೆ ನಮ್ಮನ್ನು ಏನೋ ಮಾಡ್ತಿದ್ದಾರೆ ಅನ್ನೋಂತಹ ಭಯ ಕಾಡ್ತಾ ಇರುತ್ತೆ. ನಾವು ಹೋದಂಥ ಸಂದರ್ಭದಲ್ಲಿ ಇದು ಒಂದು ವಿಶೇಷ ಅಂತಲೇ ಹೇಳ್ಬೋದು. ಮಳೆ ಸರಿಯಾಗಿ ಆಗದೇ ಇರುವಂತಹ ಕಾರಣ ಸಕ್ಕರಾಯ ಪಟ್ಟಣ ಭಾಗದಲ್ಲಿ ದೇವ್ರನ್ನ ಬೇಟೆ ಕರ್ಕೊಂಡು ಹೋಗಿದ್ರು. ಹಾಗಾಗಿ ಪೂಜೆ ಕೂಡ ತುಂಬಾ ಲೇಟ್ ಆಯಿತು. ನಾವು ಒಂದು 12 ಗಂಟೆ ಟೈಮ್ಗೆ ಪೂಜೆನ ಎಕ್ಸ್ಪೆಕ್ಟ್ ಮಾಡಿದ್ವಿ. ಸಾಮಾನ್ಯವಾಗಿ ಆ ಟೈಮಲ್ಲಿ ಆಗುತ್ತೆ, ಬಟ್ ಅವತ್ತು ಬೇಟೆ ಹೋಗಿದ್ರಿಂದ ದೇವರು 2 ಗಂಟೆ ಅಲ್ಲೇ ಆಗೋಯ್ತು. ನಮಗಂತೂ ಅದರಿಂದ ತುಂಬ ಲೇಟ್ ಆಯಿತು. ಇನ್ನು ಮುಡಿ ಕೊಟ್ಟು ಮಗಳಿಗೆ ಇಲ್ಲಿ ತಲೆಗೆಲ್ಲ ಗಂಧ ಹಾಗೆ ಹಣೆಗೆ ನಾಮ ಹಚ್ಚಿದ್ವಿ. ಇಷ್ಟೆಲ್ಲ ಮಾಡೋ ಅಷ್ಟರಲ್ಲಿ ಮಗಳು ಅಳ್ಳೋದನ್ನ ನೋಡಿ ಸಾಕಾಗೋಯ್ತು. ಇನ್ನಂತೂ ಸದ್ಯಕ್ಕೆ ಮುಡಿ ಕೊಡಬಾರ್ದು ಅಂತ ಅನಿಸ್ಬಿಡ್ತು ನನಗೆ. ಬಟ್ ಏನೂ ಮಾಡೋ ಹಾಗಿಲ್ಲ, 3 ಸಲ ಕೊಡಲೇಬೇಕು ಅಂತ ಹೇಳ್ತಾರೆ. ಮಿನಿಮಮ್ 3 ಸಲ, ಒಂದು ಮನೆ ದೇವರಿಗೆ, ಒಂದು ಧರ್ಮಸ್ಥಳಕ್ಕೆ, ಅದಂತೂ ಕಂಪಲ್ಸರಿ. ಇನ್ನೊಂದು ನಮ್ಮ ಇಷ್ಟದ ದೇವರು ಯಾವುದಿರುತ್ತೋ ಅದು ಕೊಡ್ಬೋದು. ನಮ್ಮದು ಆಲ್ರೆಡಿ 2 ಟೈಮ್ಸ್ ಆಯಿತು, ಇನ್ನೊಂದು ಬ್ಯಾಲೆನ್ಸ್ ಇದೆ, ಅದು ಧರ್ಮಸ್ಥಳಕ್ಕೆ. ಸಕ್ಕರಾಯ ಪಟ್ಟಣಕ್ಕೆ ಬರೋವಂತಹ ಭಕ್ತರು ಮಾಡಿಸೋವಂಥದ್ದು ಹಣ್ಣು ತುಪ್ಪ. ಹಣ್ಣು ಕಾಯಿ ಹಿಂಗೆ ಮಾಡಿಸ್ತಾರೋ ಹಣ್ಣು ತುಪ್ಪ ಕೂಡ ಅಷ್ಟೇ ವಿಶೇಷ ಇಲ್ಲಿ. ಅದಕ್ಕೋಸ್ಕರನೇ ಬರ್ತಾರೆ ತುಂಬ ದೂರದಿಂದ. ಸೊ ಯಾರನ್ನು ನೋಡಿದ್ರೂ ಕೂಡ ಕೈಯಲ್ಲಿ ಹಣ್ಣು ತುಪ್ಪನ ಇಟ್ಕೊಂಡು ಕಾಯ್ತಾ ಇರ್ತಾರೆ. ಸೊ ದೇವರು ಬೇಟೆಗೆ ಹೋಗಿದ್ರಿಂದ ನಮಗೆ ದರ್ಶನ ತುಂಬ ಲೇಟ್ ಆಯಿತು. ಹಾಗೆ ಸಾಟರ್ಡೆ ವಿಶೇಷ ಪೂಜೆ ಇರುತ್ತೆ ಇಲ್ಲಿ, ಅಂದರೆ ತುಂಬ ಜನ ಸೇರೋದು ಸಾಟರ್ಡೆ ದೇವರಿಗೆ ವಿಶೇಷ ಪೂಜೆ ಇರುತ್ತೆ. ಹಾಗಾಗಿ ಭಕ್ತರ ಸಂಖ್ಯೆನೂ ಕೂಡ ಜಾಸ್ತಿ ಆಗ್ತಾ ಇತ್ತು. ಅಲ್ಲಿ ದೇವರು ಇನ್ನೂ ಬಂದಿರಲಿಲ್ಲ. ಈ ಬಿಸಿಲು ಸೆಕೆನಲ್ಲಿ ಮಕ್ಕಳನ್ನ ಕರ್ಕೊಂಡು ದೇವರ ದರ್ಶನ ಮಾಡೋದಂತೂ ಬಹಳ ಕಷ್ಟ. ನಮಗೇನೆ ಸೆಕೆ ತಡೆಯೋದು ತುಂಬ ಕಷ್ಟ ಆಗ್ತಿದೆ. ಇನ್ನು ಮಕ್ಕಳಿಗಂತೂ ಇನ್ನೂ ತುಂಬ ಕಿರಿಕಿರಿ ಅನಿಸುತ್ತೆ. ಅದರಲ್ಲೂ ಅಷ್ಟು ಜನ ಸೇರಿದ್ರು, ಡೋರ್ ಓಪನ್ ಮಾಡೋದನ್ನೇ ಕಾಯ್ತಾ ಇದ್ರು. ದೇವರಿಗೆ ಅಲ್ಲೆಲ್ಲ ಪೂಜೆಯನ್ನು ನೆರವೇರಿಸಿ ಮಂಗಳಾರತಿಯನ್ನು ಮಾಡಿ ಕೊನೆಗೂ ಡೋರ್ನ ಓಪನ್ ಮಾಡಿದ್ರು. ಅಷ್ಟರಲ್ಲಿ ಮಧ್ಯಾಹ್ನ 2 ಗಂಟೆ ಆಗೋಗಿತ್ತು. ತುಂಬ ರಶ್ ಇದ್ದಿದ್ದರಿಂದ ದೇವರ ದರ್ಶನ ಕೂಡ ಜಾಸ್ತಿ ಟೈಮ್ ಮಾಡೋದಕ್ಕಾಗಲಿಲ್ಲ. 1-2-3 ಸೆಕೆಂಡ್ಸ್ ಅಷ್ಟೇ ನೋಡ್ಬೋದು ಇಲ್ಲಿ. ಇಷ್ಟೇ ನೀಟಾಗಿಯೂ ಕೂಡ ನೋಡೋದಕ್ಕಾಗಲಿಲ್ಲ ದೇವರನ್ನ, ಅಷ್ಟರಲ್ಲೇ ಬೇಗ ಕಳಿಸ್ತಾ ಇದ್ರು. 2 ಸೆಕೆಂಡ್ 3 ಸೆಕೆಂಡ್ಸ್ ನೋಡಿರ್ಬೋದು ಅಷ್ಟೇ, ಅಷ್ಟು ಹೊತ್ತು ಕಾಯ್ದಿದ್ದಕ್ಕೂ. ಇಲ್ಲಿ ಈ ದೇವಸ್ಥಾನ ಕೇವಲ ಒಂದು ಮೂರ್ತಿಯ ಪ್ರತಿಷ್ಠಾಪನೆ ಮಾಡಿರುವಂತಹ ದೇವಸ್ಥಾನ ಅಲ್ಲ. ಇದಕ್ಕೆ ಸಾವಿರಾರು ವರ್ಷಗಳ ಇತಿಹಾಸವನ್ನು ಹೊಂದಿದೆ ಈ ದೇವಸ್ಥಾನ. ರಾಮಾಯಣ ಕಾಲದಲ್ಲಿ ಲಕ್ಷ್ಮಣ ಮೂರ್ಛೆ ಹೋದಾಗ ಶ್ರೀರಾಮ ಆಂಜನೇಯನನ್ನು ಚಂದ್ರದ್ರೋಣ ಪರ್ವತಕ್ಕೆ ಗಿಡಮೂಲಿಕೆಗಳನ್ನ ತರೋದಕ್ಕೆ ಅಂತ ಕಳಿಸ್ತಾರೆ. ಇದನ್ನರಿತ ರಾವಣ ಆಂಜನೇಯನಿಗೆ ವಿಳಂಬ ಮಾಡೋದಕ್ಕೋಸ್ಕರ ಒಬ್ಬ ರಾಕ್ಷಸನನ್ನು ಅಲ್ಲಿಗೆ ನೇಮಕ ಮಾಡಿ ಶ್ರೀರಾಮನ ರೂಪದಲ್ಲಿ ಆಂಜನೇಯನಿಗೆ ವಿಳಂಬ ಮಾಡ್ತಾ ಇರ್ತಾರೆ. ಆಂಜನೇಯ ಶ್ರೀರಾಮನ ನೋಡಿ ಮೈಮರೆತು ಅಲ್ಲೇ ನಿಂತಿರ್ತಾರೆ. ನಂತರ ಒಂದು ಅಶರೀರವಾಣಿ, ಅದು ಶ್ರೀರಾಮ ಅಲ್ಲ, ಶ್ರೀರಾಮನ ರೂಪದಲ್ಲಿರುವ ರಾಕ್ಷಸ ಎಂದು ಹೇಳಿದಾಗ ಆಂಜನೇಯ ಆ ರಾಕ್ಷಸನನ್ನು ಸಂಹಾರ ಮಾಡಿ ನಂತರ ಅಲ್ಲಿ ಕಾಲಹರಣವಾಯ್ತಲ್ಲ ಅಂತ ಬೇಜಾರು ಮಾಡ್ಕೊಳ್ತಾ ಇದ್ದಾಗ ಶ್ರೀರಾಮ ಚತುರ್ಭುಜ ಅವತಾರಿಯಾಗಿ
ಆಂಜನೇಯನಿಗೆ ದರ್ಶನವನ್ನು ನೀಡ್ತಾರೆ. ಹಾಗಾಗಿ ಇಲ್ಲಿ ರಂಗನಾಥ ಸ್ವಾಮಿ ನೆಲೆಸಿರುವ ಬೆಟ್ಟವನ್ನು ಶಕುನಗಿರಿ ಅಂತ ಕರೀತಾರೆ. ಹಾಗೆ ರಂಗನಾಥ ಸ್ವಾಮಿಯನ್ನು ಶಕುನ ರಂಗನಾಥ ಸ್ವಾಮಿ ಅಂತ ಕರೀತಾರೆ ಅಂತ ಹೇಳಲಾಗುತ್ತೆ. ಇನ್ನು ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಬಂದಂತಹ ಪ್ರತಿಯೊಬ್ಬರೂ ಕೂಡ ರಂಗನಾಥ ಸ್ವಾಮಿಯ ಬಂಟನಾದ ಕೆಂಚಪ್ಪನ ಗುಡಿಗೆ ಹೋಗೋದನ್ನು ಮಿಸ್ ಮಾಡೋದೇ ಇಲ್ಲ. ಅದರಲ್ಲೂ ಕೂಡ ಮುಡಿ ಕೊಡೋದಕ್ಕೆ ಅಂತ ಬಂದಾಗ ಕೆಂಚಪ್ಪನಿಗೆ ಹರಕೆಯನ್ನು ಕೊಡಲೇಬೇಕಾಗುತ್ತೆ. ಹರಕೆ ಮಾಡ್ಕೊಂಡಿರಲಿ ಇಲ್ಲ ಮಾಡ್ಕೊಂಡೇ ಇರಲಿ, ಅಲ್ಲಿ ಹೋಗಿ ಕೋಳಿ ಅಥವಾ ಕುರಿಯನ್ನು ಕೊಡೋದು ಒಂದು ವಾಡಿಕೆ. ಕೆಂಚಪ್ಪನ ಮುಂದಿರುವಂತಹ ಈ ಕಲ್ಲು ತುಂಬ ವಿಶೇಷತೆಯನ್ನು ಹೊಂದಿದೆ. ಸಾಮಾನ್ಯವಾಗಿ ನಾವು ಯಾವುದೇ ದೇವಸ್ಥಾನಕ್ಕೆ ಭೇಟಿ ನೀಡಿದಾಗ ದೇವರ ಬಳಿ ಪ್ರಸಾದನ ಕೇಳ್ತೀವಿ. ದೇವರು ತನಗೆ ಅಲಂಕಾರಗೊಳಿಸಿರುವಂತಹ ಹೂವನ್ನು ಎಡ ಇಲ್ಲ ಬಲಕ್ಕೆ ಕೊಟ್ಟರೆ ನಾವು ಅಪ್ಪಣೆ ಆಯಿತು ಅಂತ ಬರ್ತೀವಿ. ಬಟ್ ಇಲ್ಲಿನ ವಿಶೇಷತೆ ಏನು ಅಂದರೆ, ಈ ಕೆಂಚಪ್ಪನ ಮುಂದಿರುವಂತಹ ಕಲ್ಲು ನಾವು ಅಂದುಕೊಂಡದ್ದು ಆಗುತ್ತೆ ಅನ್ನೋದಾದರೆ ತಿರುಗುತ್ತೆ, ಇಲ್ಲ ಅಂದರೆ ಎಷ್ಟೇ ಕಷ್ಟಪಟ್ಟರೂ ಕೂಡ ಎಷ್ಟೇ ಹೊತ್ತು ನಿಂತರೂ ಕೂಡ ತಿರುಗೋದಿಲ್ಲ. ನನಗೂ ಕೂಡ ಇದು ಎಕ್ಸ್ಪೀರಿಯನ್ಸ್ ಆಗಿದೆ. ನಾನು ಹಿಡ್ಕೊಂಡಾಗ ಆ ಕಲ್ಲು ತಿರುಗಲಿಲ್ಲ. ಕರ್ನಾಟಕದ 2ನೇ ದೊಡ್ಡ ಕೆರೆಯಾದ ಅಯ್ಯನ ಕೆರೆಯ ನೀರನ್ನು ಕೆಂಚಪ್ಪ ಒಂದೇ ಬೊಕ್ಸೆಯಲ್ಲಿ ಕುಡಿದು ಖಾಲಿ ಮಾಡ್ತಾ ಇರ್ತಾರೆ. ಅದನ್ನರಿತ ರಂಗನಾಥ ಸ್ವಾಮಿ ಕೆಂಚಪ್ಪನನ್ನು ಸರಪಳಿಯಿಂದ ಕಟ್ಟಾಕಿರ್ತಾರೆ. ಭಕ್ತರಿಂದ ನಿನಗೆ ಹರಕೆಯನ್ನು ಒಪ್ಪಿಸ್ತೀವಿ ಅಂತ ಹೇಳಿ ಸರಪಳಿಯಿಂದ ಕಟ್ಟಾಕಿರೋದ್ರಿಂದ ಸರಪಳಿ ಕೆಂಚರಾಯ ಸ್ವಾಮಿ ಅಂತ ಹೇಳಲಾಗುತ್ತೆ. ನಾವಿಲ್ಲಿ ಹರಕೆಯನ್ನು ಕೊಟ್ಟು ಅಲ್ಲೇ ಅಡುಗೆ ಮಾಡಿ ದೇವರಿಗೆ ಎಡೆಯನ್ನು ಕೊಟ್ಟು ನಾವು ನಮ್ಮ ಊರ ಕಡೆ ಹೊರಟ್ವಿ. ಸೊ ಇದಾಗಿತ್ತು ನನ್ನ ಮಗಳ 2ನೇ ಬಾರಿಯ ಮುಡಿ ಕಾರ್ಯ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.